ನಮ್ಮಮ್ಮ ಪಾರ್ಕಿಂಗ್ ಸ್ಲಾಟಲ್ಲಿ ತಲೆ ಬಚ್ಕೊಂಡು ನಿಂತಿರೋದು. ತಲೆ ಬಚ್ಕೊಂಡು ನಿಂತ್ಕೊಂಡಿದ್ಯಾ ಪಾರ್ಕಿಂಗ್ ಸ್ಲಾಟಲ್ಲಿ? ತಲೆನೋವು ಬಂದ್ಬಿಡುತ್ತೆ. ಇವತ್ತು ಗಾಡಿಲಿ ಹೋಗ್ತಿಲ್ಲ, ಗಾಡಿ ನಿಲ್ಸ್ಬಿಟ್ಟು ಮೆಟ್ರೋದಲ್ಲಿ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ, ಈ ತರ ಬೆಂಗಳೂರಲ್ಲಿ ನೀವೆಲ್ಲೂ ನೋಡಿರಲ್ಲ, ಅದನ್ನ ಡಿಫ್ರೆಂಟ್ ಆಗಿರೋ ಜಾಗಕ್ಕೆ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾ ಇದೀನಿ. ಆಕ್ಚುಲಿ ಕೊಲಾಬ್ರೇಷನ್ ನಂದು, ಅವರು ಒಂದು ಬಿಟಿ ಟಿಕೆಟ್ ಗ್ಯಾಪಲ್ಲಿ ಇವಾಗ ನಮ್ಮ ಅಮ್ಮನ ಜಾಲಿ ಹೊಡಿಸ್ತಾ ಇರೋದಕ್ಕೆ ನಮ್ಮ ಅಪ್ಪ ಫುಲ್ ಜಾಲಿ ಹೊಡಿತಾ ಇದ್ದೀರಾ ಇಬ್ರು ಅಂತಾರೆ. ನಮ್ಮ ಅಪ್ಪನ ಕರೆದೇ ಬರೋದೇ ಇಲ್ಲ ಅಂತಾರೆ. ಅದಕ್ಕೆ ಇವಾಗ ನಾವು ನ್ಯಾಷನಲ್ ಕಾಲೇಜ್ ಬಿಟ್ಕೊಡ್ಬಾರದು. ನೋಡಿ ಮೆಟ್ರೋಲ್ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಮೆಟ್ಲತ್ತು ಎಕ್ಸರ್ಸೈಸ್ ಆಗುತ್ತೆ ಅಂದ್ರೆ ಅಷ್ಟು 100 ಮೆಟ್ಲ ಮೇಲಿದೆ. 1 ನಿಮಿಷ ಕಳ್ಸೋಗ್ಬೋದು. ತುಂಬಾ ಟೈಮ್ ಆಯ್ತಲ್ಲಮ್ಮ ನೀನ್ ಮೆಟ್ರೋಲ್ ಬಂದು? ಅದು ನಿನ್ ಜೊತೆ ಫಸ್ಟ್ ಟೈಮ್. ಇಲ್ಲ, ನನ್ನ ಜೊತೆ ಮೆಟ್ರೋಲ್ ಬಂದೇ ಇಲ್ವಾ ನೀನು? ಹೋಗಿಲ್ಲ. ಅದು ಬಂತು ಟ್ರೈನು. ನಿಮ್ ದೊಡ್ಡಮ್ಮ ಜೊತೆ ಒಂದೇ ಸಲ ಬಂದಿರೋದು. ನಾನು ಇಂಡಿವಿಜುವಲ್ 2 ಸಲ ಓಡಾಡಿದ್ದು, 4ನೇ ಸಲ ಹೋಯ್ತು ಟ್ರೈನ್ ಹೋಯ್ತು. ಯಾವಾಗಲೂ ಗಾಡಿಲಿ ಹೋಗೋದು, ಗಾಡಿಲಿ ಬರೋದು. ಅದಕ್ಕೆ ಇವತ್ತು ಮೆಟ್ರೋಲ್. ಹೌದೌದು, ನಂಗೂ ಗಾಡಿ ಓಡಿಸಿ ಕೈಕಾಲೆಲ್ಲ ನೋವು, ಅದಕ್ಕೆ ಮೆಟ್ರೋ. ಅದು ದೂರ ಬೇರೆ ಇದೆ ಅದಕ್ಕೆ. ಟ್ರೈನ್ ಅಪ್ಪ ಇಲ್ಲಿ ಬಂದೆ ಅಪರ್ಣ ನೆನಪಾಗ್ತಾರಲ್ಲ ಪಾಪ. ಎಸ್, ಸೊ ನಮ್ಮ ಟ್ರೈನ್ ಬರೋದಕ್ಕಿನ್ನ 5 ನಿಮಿಷ ವೇಟಿಂಗ್. ಮೆಟ್ರೋಲ್ ಬಂದಾ? ನಮ್ಮ ಅಮ್ಮಗೆ ಮೆಟ್ರೋಲ್ ಬಂದು ತಲೆ ಸುತ್ತುತ್ತೆ, ಗಾಡಿ ಬಂದ್ರೆ ಕುಂಡಿ ನೋವುತ್ತೆ. ಎಕ್ಸ್ಲೇಟರ್ ಆಗಲ್ಲಮ್ಮ, ಹೆಂಗ ಭಯ ಆಗುತ್ತೆ. ಸೊ ಇವಾಗ ನಾವಿದೀವಿ ಎಲ್ಲಿ ಗೊತ್ತಾ? ಕೋಣನಕುಂಟೆಯಲ್ಲಿರುವಂತ ಫೋರಂ ಸೌತ್ ಮಾಲ್ ಅಲ್ಲಿ. ಇಲ್ಲೇನಕ್ಕೆ ಬಂದಿರೋದು ಅಂತ ಹೇಳಿದ್ರೆ, ಒಂದು ಆಟ ಇದೆ ಇಲ್ಲಿ, ಅದನ್ನ ಒಂದು 3D ಎಫೆಕ್ಟ್, ಆ 3D ಎಫೆಕ್ಟ್ನ ಎಂಜಾಯ್ ಮಾಡೋಣ ಅಂತ ಬಂದಿರೋದು. ಸೊ ಬನ್ನಿ ಇವಾಗ ಹೋಗಿ ಒಳಗೆ ಏನೇನಿರುತ್ತೆ ತೋರಿಸ್ತೀನಿ. ನೋಡಿ ಆ ಡೂಮ್ ಕಾಣಿಸ್ತಿದ್ಯಲ್ಲ, ಇದೇ ಮ್ಯಾಟರ್. ಅದ್ರೊಳಗಡೆ ಫುಲ್ಲು ಲಕ ಎಲ್ಲ ಏನೇನೋ ಇರುತ್ತೆ. ಅದ್ರೊಳಗಡೆ ಹೋಗಿ ಈಗ ನಾವು ಆಟ ಆಡೋದು. ನೋಡಿ ಮಾಲು ಹೆಂಗೈತೆ. ಏನೋ ಇವೆಂಟ್ ರೆಡಿ ಮಾಡ್ತಾರೆ. ಏನೋ ಇವೆಂಟ್ ಇದೆ. ನೋಡಿ ಇದು ಡೋಮು ಹೆಂಗೈತೆ, ಫುಲ್ ಈ ತರ ಪ್ಲೇ ಮಾಡಿರ್ತಾರೆ, ಒಂಥರ 3D ಎಫೆಕ್ಟ್ಗಳು. ಒಂದೊಂದು ಗೇಮ್ ಅಂದರೆ ಒಂದೊಂದು ಡಿಸ್ಪ್ಲೇ ಮಾಡ್ತಾರಲ್ಲ, ಆ ಡಿಸ್ಪ್ಲೇ ಮಾಡಿದಾಗ ನಾವು ಅದಕ್ಕೆ ತಕ್ಕನಂಗೆ ಆಟ ಆಡ್ತಾ ಇರ್ತೀವಿ. ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೆ. ಅದೇ ಒಂಥರ 3D ಥರ. ಇಲ್ಲಿ ಫ್ಲೋರ್ ಕ್ಲೀರೆಲ್ಲ ಹಿಂಗೆ. ಹೆಂಗಿತ್ತದು ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಸ್ವಲ್ಪ ತಲೆ ಎಲ್ಲ ದಿಮ್ಮಂತಾನೆ ಮಾಡೋದು, ತುಂಬಾ ಸೌಂಡ್. ಸ್ವಲ್ಪ ಪರವಾಗಿಲ್ಲ, ನಮ್ಮಂತವ್ರಿಗೆ ಆಗಲ್ಲ ಅದೆಲ್ಲ ಎಂಜಾಯ್ ಮಾಡಕ್ ಆಗಲ್ಲ. 3D ಎಫೆಕ್ಟ್ ಒಂಥರ ವೈಬ್ರೇಷನ್, ಬಾಡಿ ಎಲ್ಲ ಕಣ್ಣಲ್ಲಿ ನೋಡಿದ್ನ ನೀರ್ ಬರ್ತಾನೆ ಇದೆ ನನಗೆ. ಒಂಥರ ಸೌಂಡ್ ಆಗಲ್ಲ ನಂಗೆ ಆತರ ವೈಬ್ರೇಷನ್. ನಿಮ್ಮಂತವ್ರು ಹಾಡ್ಕೊಳ್ಳಿ, ಮಜಾ ಮಾಡಿ. ಬಾಬಾ ಆಗ್ಲೇ ಫುಲ್ ರಶ್. ಅದಕ್ಕೆ ಅಂದ್ರೆ ಚಿಕ್ಕ ಮಕ್ಳು ಬಂದ್ರೆ ಎಂಜಾಯ್ ಮಾಡ್ಬೋದು, ದೊಡ್ಡವ್ರಿಗೆ ಏನ್ ಅಂತದೇನಿಲ್ಲ. ಸೊ ಗೇಮ್ ಅಲ್ಲ, ಅಷ್ಟೇ ಎರಡೇ. ನಮ್ಗೆ ಅದೇ ತಡ್ಕೊಳಕ್ ಆಗಲ್ಲ, ತಲೆಯೆಲ್ಲ ನೋವು. ಮ್ಯೂಸಿಕ್ ಸೌಂಡು ರಾಮ ಹೆವಿ ಇದೆಯಾ, ಆಗಲ್ಲ. ಬಟ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಇದ್ರ ಲೈಫಲ್ಲಿ ಫಸ್ಟ್ ನಾ 3D ಎಫೆಕ್ಟ್ ಎಲ್ಲ ಗೇಮ್ ಆಡ್ತಾ ಇರ್ಲಿಲ್ಲ. ಒಂಥರ ಗೇಮ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. 360 ಡೋಮ್ ಎಫೆಕ್ಟ್. ಮಕ್ಕಳನ್ನಂತೂ ಕರ್ಕೊಂಡ್ಬಂದ್ರೆ ಸರಿಯಾಗಿ ಎಂಜಾಯ್ ಮಾಡ್ತಾರೆ ಅಲ್ಲ. ಪ್ರಾಣಿ ಪಕ್ಷಿಗಳನ್ನ ಹಿಡ್ಕೊಂಡು ಆಡ್ಕೊಂಡ ಮ್ಯಾಟ್ ಮೇಲೆ. ಆಮೇಲೆ ಅದೇನದು ಅಲೌದಿನ, ಅದು ಕಾಮಿಡಿ ಇದೆ, ಚೆನ್ನಾಗಿದೆ. ಬಟ್ ಏನಂದ್ರೆ ಚಿಕ್ಕ ಮಕ್ಳಿಗೆ ಎಂಜಾಯ್ ಮಾಡ್ಬೋದು, ನಮ್ಗೆ ಆಗಲ್ಲ.
ಇವಾಗ ಗೇಮ್ಸ್ ಆಡ್ಸೋದ್ಮೇಲೆ ಟ್ಯಾಕೋ ಬೆಲ್ ಅಲ್ಲಿ ಬ್ಯಾಟಿಂಗ್ ಮಾಡ್ಕೊಂಡು ಟ್ರೀಟ್ ಚೆನ್ನಾಗಿದೆ. ಪೆರಿ ಪೆರಿ ಮಾಡಿದ್ದಾರೆ ಅನ್ಸುತ್ತೆ. ಫ್ರೆಶ್ ಸಕ್ಕತ್ತಿದೆ. ಏನು ಗೊತ್ತಾ, ಈ ಥರ ಚಪಾತಿ ಇರುತ್ತಲ್ಲ ಅದ್ರೊಳಗಡೆ ಚೆನ್ನಾಗಿ ಈ ಥರ ತರಕಾರಿ ಎಲ್ಲ ಹಾಕಿ ಕೊಡ್ತಾರೆ. ನಮ್ಮಮ್ಮ ಬರೀ ಫ್ರೈಸ್ ತಿಂತವ್ರೆ, ಅದಕ್ಕೆ ಡುಮ್ ಡುಮಕ್ಕಿರೋದು. ಪೊಟಾಟೊ ತರ ಇದ್ದೀನಿ. ಸಕ್ಕತ್ತಾಗಿದೆ, ಸರಿಗಿಲ್ಲ ಆಲೂಗಡ್ಡೆ. ಸೂಪರ್ ಇದೆ. 104 ರೂಪಾಯಿ ಇದೆ ಅಷ್ಟೇ. ಸೂಪರ್ ಇದೆ. 3ಕ್ಕೆ 3ಕ್ಕೆ 104 ರೂಪಾಯಿ. ಏನಕ್ಕೆ ಒತ್ಕೋ, ಲಿಫ್ಟ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಇಷ್ಟೊಂದು ಭಯ ಪಡ್ತೀಯ ನೀನು? ನೋಡಿ ಎಷ್ಟು ಚೆನ್ನಾಗಿದೆ ಮಾಲು. ಒಬ್ಬ ಬಾ ಸರಿಯಾಗಿ ಕಟ್ಟವನೆ. ನೋಡ್ ತಗೋತೀಯಾ? ನಿಮ್ಮ ಅಪ್ಪ ತಕೊಡ್ತಾನೆ ನನಗೆ. ನಮ್ಮಪ್ಪ ಇಲ್ಲ ಇಲ್ಲಾಂದ್ರೆ ಕೊಡಿಸ್ತಾ ಮುಂದೆ ನೋಡಲಿ ವಿದ್ಯಾ ಆಮೇಲೆ ಕೊಡಿಸ್ತಾ ಇದ್ರೆ. ಹಾ. ಸೊ ಜೂನಿಯರ್ಸ್ ಮಾಸ್ಟರ್ ಚೆಫ್ ಚಿಕ್ಕ ಮಕ್ಕಳಿಗೆ ಕುಕ್ಕಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಎಷ್ಟು ಚಿಕ್ಕವರೆಲ್ಲ ಅಡುಗೆ ಮಾಡ್ತಾ ಇದಾರೆ ನೋಡಿ. ನಮ್ಮಮ್ಮ ಎಲ್ಲ ಎಸ್ಕೇಪ್ ಆಗೋದ್ರಲ್ಲ. ಇಲ್ಲಿದೆ. ನೀನು ಮಾಡ್ತೀಯಮ್ಮಿ ಚಿಕ್ಕ ಮಕ್ಳದು ಕಾಂಪಿಟೇಷನ್? ನಾವೆಲ್ಲ ಮಾಡ್ತೀವಿ. ನಾವು ಚಿಕ್ಕ ಮಗುನ ನಮ್ಮ ಅಮ್ಮನಿಗೆ ಅಷ್ಟೇ ಚಿಕ್ಕ ಹುಡುಗಿ ನೋಡಿ ಪಾಪ ಮಾಡ್ತಿರೋದು. ಅದೇನೋ ತಿನ್ಕೊಂಡ್ ಮಾಡ್ತಾ ತಿನ್ಬಾರ್ದಂತೆ ಅವ್ರು ಹೇಳ್ತಾ ಇದ್ದಾರೆ. ತಿನ್ಬೇಡಿ ಅಂತ, ಟೇಸ್ಟ್ ಮಾಡಂಗಿಲ್ಲ ಅಂತ. ಪಾಪ ಚಿಕ್ಕ ಮಗು ಅಲ್ಲೊಂದು ಚಿಕ್ಕಳಿದೆ ಪಾಪ. ಎಲ್ಲ ಮನೆಯಿಂದ ತಂದಿರೋದಂತ ಐಟಮ್ಸ್ ಎಲ್ಲ ಅವರೇ ತಗೊಂಡ್ಬಂದು ಕೊಟ್ಟಿರೋದಂತೆ. ಅಲ್ಲಿ ಗೇಮ್ಸ್ ಎಲ್ಲ ಆಡಿ ತಿನ್ಕೊಂಡು ಇವಾಗ ನಮ್ಮ ಅಪ್ಪಂಗೆ ಸೋಪ್ ತೊಗೊಳಕ್ಕೆ, ಈ ಸೋಪ್ ಎಲ್ಲೂ ಸಿಗ್ತಾ ಇಲ್ಲ ಅಂತ ಇಲ್ಲಿ ತೊಗೊಳಕ್ಕೆ ಬಂದಿರೋದು. ಇದೇನು ಲೂಲು ಹೈಪರ್ ಮಾರ್ಕೆಟ್. ಇಲ್ಲೂ ಇದೆ ಲೂಲು ಹೈಪರ್, ನಮ್ಮ ಏರಿಯಲ್ಲೂ ಇದೆ, ಇಲ್ಲೂ ಇದೆ. ಒಂದು ಸಿಂಗಲ್ 290 ಸೆಟ್ಟು ತಗೋ. ಚೆನ್ನಾಗಿದೆಯಲ್ಲ. ನಾವು ನಮಗೂ ಡ್ರಿಂಕ್ಸ್ ಆಗುತ್ತೆ, ನಿಮ್ಮ ಅಪ್ಪನಿಗೆ ಹಾಟ್ ಡ್ರಿಂಕ್ಸ್ ಆಗುತ್ತೆ, ನಮಗೆ ಜ್ಯೂಸ್ ಕುಲಸ್ಮಿ ಅದು ಬೇಡ. ಇದೇ ತಗೋ. ಇದು ಮಾಮೂಲಿ ಸೈಜ್ ಸಾಕು ನೋಡು, ಸಾಕಲ್ಲ. ಅಪ್ಪಂಗೆ ಬಂದಿದ್ದೆ, ಆಡಿದೆ. ನನಗೆ ಒಂದು ಫಲಾಫಿಲ್ ರೋಲ್ ತಗೊಂಡು ನಮ್ಮ ಅಪ್ಪನಿಗೆ ಗ್ಲಾಸ್ ತಗೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಜ್ಯೂಸ್ ಕುಡಿಯಕ್ಕಂತೆ. ಯಾವ ಜ್ಯೂಸು ಅಂತ ಕೇಳಬೇಡಿ, ಯಾವುದೋ ಒಂದು ಜ್ಯೂಸ್ ಒಟ್ಟಿನಲ್ಲಿ. ಹೆಂಗಿತ್ತು ಇವತ್ತು ದಿನ? ಸುಸ್ತು ನಮ್ಮಮ್ಮ. ಪೆಟ್ರೋಲ್ ಹತ್ತಿ ಇಳಿದು ಎಕ್ಸ್ಲೇಟರ್ ತಿರುಗಿದ್ರೆ ವಯಸ್ಸಾಯ್ತಲ್ಲಮ್ಮ, ಸುಸ್ತಾಗುತ್ತೆ. ಬಟ್ ಚೆನ್ನಾಗಿತ್ತು. ಅಮ್ಮ ಮೆಟ್ರೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಂಗೆ ಇಷ್ಟನೇ ಆಗ್ಲಿಲ್ಲಮ್ಮ. ನಮ್ಮ ಊರವ್ರ ಉಸಿರೆಲ್ಲ ಮೆಟ್ರೋ ಒಳಗಡೆ ಇರೋರ ಉಸಿರೆಲ್ಲ ಕಂಬೈಂಡ್ ಆಗಿ ಹೋಗಿತ್ತಾ. ನನಗಂತ ಹಿಂಗೆ ಉಸಿರು ಕಟ್ಟದಂಗೆ ಆಯ್ತಾ. ನನಗೆ ಜರ್ನಿ ಇಷ್ಟನೇ ಆಗಿಲ್ಲ. ಅದು AC ಇರಲಿ, ಓಸಿಯಾಗಿ ಉಸಿರು ತಗೋಬೇಕು ಎಲ್ಲಾರ್ದು. ಯಾರಾದ್ರೂ ಊಸ್ಬಿಟ್ಬಿಟ್ರೆ ಬಿಡ್ಲಿ, ಬೆವರು ವಾಸನೆ, ಪರ್ಫ್ಯೂಮ್ ವಾಸನೆ, ಸೋಪ್ ವಾಸನೆ ಎಲ್ಲಾ ತರ ಮಿಕ್ಸ್ ಆಗಿ ನನ್ನ ತಲೆ ಬ್ರೈನ್ ಎಲ್ಲ ಗಿರ ಅಂತಿತ್ತು. ದಯವಿಟ್ಟು ಬೇಡ, ನನಗೆ ಇನ್ನೊಂದ್ಸಲ ಕರ್ಕೊಂಬಬೇಡ. ನಮ್ಮ ಸವಾರಿ ಏನೇ ಇರ್ಲಿ, ಗಾಡಿಗಿರ್ಲಿ, ಗಾಡಿಲೇ ಹೋಗೋಣ, ಗಾಡೀಲಿ ಬರೋಣ. ಓಪನ್ AC ಆಗಲ್ಲ ನನಗೆ. ನಿಜವಾಗ್ಲೂ ಹಿಂಸೆ ಆಯ್ತಪ್ಪ. ನೀವು ಹೆಂಗ್ ಟ್ರಾವೆಲ್ಗಳು ಮಾಡ್ತಿರೋ ಜನಗಳಿಗೆ ನಮಸ್ಕಾರ. ಇಷ್ಟಕ್ಕೆ ಹಿಂಗೆ ಅಂದ್ಬಿಟ್ರೆ ನಿನ್ಗೆ ವಿಮಾನ ಅಲ್ಲಿ ಕರ್ಕೊಂಡೋದ್ರೆ ಇನ್ನೇನು ಇಲ್ಲ. ನಾನು ಅದಕ್ಕೆ ನಾನು ಮಕ್ಕಳ ಜೊತೆ ಹ್ಯಾಪಿಯಾಗಿರ್ತೀನಿ. ನನಗೆ ಇದೆಲ್ಲ ಆದ್ರೆ ನೋಡಿ, ಆಗ್ಲೇ ಕೈ ಕಾಲು ನೋಯ್ತಾ ಇದೆ, ಉಸಿರು ಕಟ್ತಾ ಇದೆ. ಇನ್ನು ಊಟ ಟೈಮ್ ಆಯ್ತು, ಊಟ ಮಾಡಿಲ್ಲ. ಅದು ಯಾವುದೋ ಕೊಡಿಸ್ತೆ, ಪಿಜ್ಜಾ ಎಲ್ಲ, ಪೆಪ್ಸಿ, ಚಿಪ್ಸು ಅದೆಲ್ಲ ನಮ್ಗೆ ಆಗ್ ಬರುತ್ತಾ? ತಿಂದೆ ಮತ್ತೆ ಚೆನ್ನಾಗಿ ಆಗ್ ಬರಲ್ಲ. ತಿನ್ಬಿಡೋದು ಹೇಳ್ಬಿಡೋದು. ಇವಾಗ ನನಗೆ ವಾಪಸ್ ಸಿಕ್ಬಿಡೋದು ಆಪು. ಸರಿ ಆಯ್ತು, ನಡಿ ಹೋಗೋಣ. ಆಯ್ತು. ನೀವೇನಾದ್ರೂ ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಫೋರಂ ಸೌತ್, ನೀವು ಇಲ್ಲಿಂದ ಮೆಟ್ರೋ ಸ್ಟೇಷನ್ ಹತ್ತಿ ಗ್ರೀನ್ ಲೈನು ಕೋಣನಕುಂಟೆ ಇಳ್ಕೊಂಡಿದ ತಕ್ಷಣ ಹಿಂದೆನೆ ಮಾಲ್ ಇರೋದು. ಒಂದು ಸ್ಮಾಲ್ ಆಕ್ಟಿವಿಟಿ ಮಾಡ್ಬೋದು. ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡ್ಕೋಬೇಕಂತ 200 ರೂಪಾಯಿ ಟಿಕೆಟ್ ಆಕ್ಚುಲಿ ಆಗೋದ್ರದ್ದು. ಸೊ ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಮಕ್ಕಳು ಆಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಮ್ಮಂತವ್ರಿಗೆ ಏನು ಆಗಲ್ಲ. ಅಂದ್ರೆ ಇದು VR ಟೆಕ್ನಾಲಜಿ ಇರೋದ್ರಿಂದ ಈ ಟೆಕ್ನಾಲಜಿಗೆ ಇಷ್ಟಪಡೋರು ಜೊತೆಗೆ ಗ್ರಾಫಿಕ್ಸ್ ಇಷ್ಟಪಡೋರು ಅದು ಜಾಗ ಇಷ್ಟ ಆಗುತ್ತೆ.
ಸೊ ಕರ್ಕೊಂಡೋಗಿ ಏನಾದರೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ, ಕೊಂಡನಕಟ್ಟೆ ಕ್ರಾಸಿಂದ ಇರೋ ಫೋರಮ್ ಸೌತ್ ಮಾಲಲ್ಲಿ ಇದಿದೆ. ಸೊ ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್ ಬಾಯ್.